ಅಂತಾದ್ರೆ ಇಂದಿನಿಂದಲೇ ಷರತ್ತಲ್ಲಿ ಗುಡುಗಿತೋ ಮಿಂಚಿತೋ ಎನ್ನುವ ಹಾಗೆ ಪ್ರವೇಶವನ್ನು ಮಾಡಿದವ ನೀನಿದ್ದಿ. ಈ ಯಾರು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ಅಭಿಮನ್ಯು ನಮ್ಮದೇ ಆದಂತಹ ಸೇನೆಯನ್ನ ಬೆಂಕಿಯ ಕಿಡಿಯ ತದ್ದಿಟ್ಟಿನಲ್ಲಿ ಸುಡುತ್ತಾ ಮುಂದೆ ನುಗ್ಗಿ ಬರ್ತಾ ಇದ್ದೀಯಲ್ಲ. ಬಂದವರೆಲ್ಲ ಸೋತಿರಬಹುದು. ಈಗ ಬಂದವರು ಸೋತಿರಬಹುದಲ್ಲ, ಸೋತಿದ್ದಾರೆ. ಇರಲಿ, ಅದು ನಮಗೆ ಅಗತ್ಯದ ವಿಚಾರ ಅಲ್ಲವೇ ಅಲ್ಲ. ಈಗ ಬಂದವನು ಸಾಮಾನ್ಯನಲ್ಲ, ಅಸಾಮಾನ್ಯ ವ್ಯಕ್ತಿ. ವೀರ ದುಶ್ಯಾಸನ, ಶೂರ ದುಶ್ಯಾಸನ, ಘನಗಂಭೀರ ದುಶ್ಯಾಸನ. ದುಶ್ಯಾಸನ ಹಾಗಿದ್ದೆಲ್ಲ ಹೇಳಬೇಡುವ. ಯಾಕೋ ಮಗು ಅಖಂಡವಾಗಿರುವಂತಹ ಆರ್ಯಾವರ್ತದಲ್ಲಿ ನಮ್ಮದೇ ಆದಂತಹ ಗುರುಧಾರಣಿಯಲ್ಲಿ ಅದೆಷ್ಟೋ ಮಂದಿ ಆಳಿಬಾಳಿದವರಿದ್ದಾರೆ. ನೀನು ನಿನ್ನಂತವರು ನನ್ನಲ್ಲಿ ದುರ ಮಾಡುವುದಕ್ಕೆ ಯೋಗ್ಯರಲ್ಲ. ಅದೆಷ್ಟೋ ಕಾಲ ಆಳಿಬಾಳಬೇಕಾದವನು ನೀನಿದ್ದಿ. ತರಳ ಬಾಲಕ ಅಪ್ಪಿ, ಏನು ನಿನ್ನಲ್ಲಿ ಹೋರಾಟ ಮಾಡ್ಬೇಕು ಅಂತಾದ್ರೆ ಯಾರು ಬರ್ಬೇಕು? ನಾನು ನನ್ನಂತಹ ಯೋಗ್ಯತಾ ಉಂಟವರಲ್ಲಿ ಸ್ವಲ್ಪ ತಾಗುದಿದ್ರೆ ಅದು ಯಾರು ಕೇಳ್ತೀಯ? ನಿನ್ನ ದೊಡ್ಡಪ್ಪನಾದಂತ ಭೀಮಸೇನ. ಇಷ್ಟು ಮಾಡದಿದ್ರೆ ದುಶ್ಯಾಸನ ಅಂತ ಯಾರು ಕರೆಯುವುದಿಲ್ಲ. ಇಲ್ಲಿಗೆ ಬಂದು ಇಷ್ಟು ಮಾಡಬೇಕೆನ್ನುವ ಹಾಗೆ ನಾನು ಇಲ್ಲಿವರೆಗಾಗಿ ಬಂದವನು. ವಂಶದ ಮರ್ಯಾದೆ ನಿನ್ನಂತ ಒಬ್ಬ ಇದ್ರೆ ಸಾಕಮ್ಮ. ಎಲ್ಲಿಯಾದ್ರೂ ನಿನ್ನ ಅಪ್ಪ ಬಂದು ನನಗೆ ದುರವನ್ನು ಕೊಟ್ಟರು ಅವನಿಂದ ಗೆಲ್ಲುವುದಕ್ಕೆ ಅಸಾಧ್ಯ. ಹಾಗಿರುವಾಗ ಈ ಹಳೆಯ ಹಸುಳೆ ನೀನು ನನ್ನಲ್ಲಿ ದುರಕ್ಕೆ ಮುಂದಾಗ್ತಾ ಇದ್ದೀಯ ಅಂತಾದ್ರೆ ಇದು ನಿನಗೆ ಥರವಲ್ಲ, ಒಳಿತಲ್ಲ, ಘನವಲ್ಲ. ಹೇಗೆ ಬಂದಿದ್ದೀಯೋ ಹಾಗೆ ಹಿಂದೆ ಹೋದರೆ